ಪ್ರಿಯ ವೀಕ್ಷಕರೇ, A1 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ಗ್ರಾಮದಲ್ಲಿ ಕಳಪೆ ಬಿತ್ತನೆ ಬೀಜ ಅಡ್ಡೆಗಳ ಮೇಲೆ ಕೃಷಿ ಅಧಿಕಾರಿಗಳಿಂದ ದಿಢೀರ್ ದಾಳಿ. ಖಚಿತ ಮಾಹಿತಿ ಮೇರೆಗೆ ಕೃಷಿ ಅಧಿಕಾರಿಗಳ ನೇತೃತ್ವದಲ್ಲಿ 2700 ಕೆಜಿ ಕಳಪೆ ಮೆಕ್ಕೆಜೋಳ ವಶ. ಹೌದು, ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ಗ್ರಾಮದಲ್ಲಿ ನಡೀತಾ ಇರೋ ಕಳಪೆ ಮಟ್ಟದ ಬೀಜಗಳನ್ನ ದಾಳಿ ಮಾಡಿ ವಶಪಡಿಸಿಕೊಂಡ ಕೃಷಿ ಇಲಾಖೆಯ ಅಧಿಕಾರಿಗಳು. ತುಂಬಾ ದಿನಗಳಿಂದ ನಡೆಯುತ್ತಿರುವ ಈ ದಂಧೆಯ ವಿರುದ್ಧ ಕೃಷಿ ಅಧಿಕಾರಿಗಳು ಸಮರ ಸಾರಿದ್ದಾರೆ ಅಂತಾನೆ ಹೇಳಬಹುದು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಾಗ ಸುಮಾರು 2700 ಕೆಜಿಯಷ್ಟು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಕುರಿತಾಗಿ ಸಹಾಯಕ ಕೃಷಿ ನಿರ್ದೇಶಕರಾದ ಶಾಂತಮಣಿ ಜಿಯವರು ನಮ್ಮ A1 ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ರಾಣೆಬೆನ್ನೂರಿನ ಕೃಷಿ ಇಲಾಖೆಯಿಂದ ಕಳೆದ 1 ವಾರದಿಂದ 4 ತಂಡಗಳಾಗಿ ರಚನೆ ಮಾಡಿಕೊಂಡು ಎಲ್ಲ ಜಾಗಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ. ರೈತರು ಮಾಹಿತಿ ಕೊಡ್ತಾ ಇದ್ರು ಕೂಡ ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ಆದರೆ ನಮ್ಮ ಕಾರ್ಯಾಚರಣೆಯಲ್ಲಿ ಇಂದು ಬೆಳಗ್ಗೆ ಅಂತರವಳ್ಳಿ ಗ್ರಾಮದಲ್ಲಿ ಅನಧಿಕೃತ ದಾಸ್ತಾನು ಮಾಡಿದ್ದು ಕೆಲವು ರೈತರು ಅಲ್ಲಿಂದ ಬೀಜಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಂದು ಮಾಹಿತಿ ಬಂತು. ಆಗ ನಾನು ನಮ್ಮ ತಂಡದೊಂದಿಗೆ ಅಲ್ಲಿಗೆ ತಲುಪಿ ವೀಕ್ಷಣೆ ಮಾಡಿದಾಗ ಅಲ್ಲಿ ಸುಮಾರು 50 ಕೆಜಿಯ 54 ಚೀಲಗಳು ಅಂದರೆ ಸುಮಾರು 2700 ಕೆಜಿಯಷ್ಟು ಟ್ರೀಟ್ ಮಾಡಿರುವ ಮೆಕ್ಕೆಜೋಳ ಇರೋದು ಪತ್ತೆಯಾಗಿದೆ. ಕೃಷ್ಣಪ್ಪ ರಾಯಪ್ಪ ಒಡೆಯರಹಳ್ಳಿ ಎಂಬಾತ ಮನೆಯಲ್ಲಿಯೇ ಶೇಖರಣೆ ಮಾಡಿ ಇಟ್ಟುಕೊಂಡಿದ್ರು. ಅವುಗಳನ್ನು ನಾವು ಜಪ್ತಿ ಮಾಡಿ ಮಹಜರು ಮಾಡಿ ವಶಪಡಿಸಿಕೊಂಡು ಈಗ ನಾವು ಕೇಸ್ ದಾಖಲಿಸ್ತಾ ಇದ್ದೇವೆ ಎಂದು ಹೇಳಿದ್ರು. ಈ ಕಳಪೆ ಮಟ್ಟದ ಬೀಜಗಳ ಅನಧಿಕೃತ ಮಾರಾಟದ ವಿರುದ್ಧ FIR ದಾಖಲಿಸಿ ಅವರ ಮೇಲೆ ಕಾನೂನಿನ ಪ್ರಕಾರ ಯಾವ ಕ್ರಮವನ್ನು ಜರುಗಿಸಬೇಕೋ ಅದನ್ನ ಜರುಗಿಸ್ತೀವಿ ಅಂತ ಹೇಳಿದ್ರು. ಇದರ ಕುರಿತಾಗಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರೊಂದಿಗೆ ಮಾಡಿದ ಸಂದರ್ಶನದಲ್ಲಿ ಅವರ ಮಾತುಗಳನ್ನು ಕೇಳೋಣ ಬನ್ನಿ. ಕಳೆದ 1 ವಾರದಿಂದ ನಾವು 4 ತಂಡಗಳಾಗಿ ನಮ್ಮ ಕೃಷಿ ಇಲಾಖೆಯಿಂದ ರಾಣೆಬೆನ್ನೂರು ಕೃಷಿ ಇಲಾಖೆಯಿಂದ 4 ತಂಡ ಆಗಿ ರಚನೆ ಮಾಡಿಕೊಂಡು ನಾವು ಎಲ್ಲ ಜಾಗಗಳನ್ನು ಕೂಡ ನಾವು ವೀಕ್ಷಣೆ ಮಾಡ್ತಾ ಇದ್ವಿ. ಬಟ್ ಏನಾಗಿದೆ ಅಂದರೆ ಈಗ ರೈತರು ಕೆಲವೊಬ್ಬರು ದೂರು ಕೊಡ್ತಾ ಇದ್ರು, ಬಟ್ ಸ್ಪೆಸಿಫಿಕ್ಕಾಗಿ ಎಲ್ಲಿ ನಮಗೆ ಸಿಗ್ತಿದೆ ಅಂತಂದು ಮಾಹಿತಿ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಪೇಪರ್ಲೆಲ್ಲನೂ ಕೂಡ ಎಷ್ಟೊಂದು ಪಬ್ಲಿಸಿಟಿನೂ ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಅದೇ ಥರ 4 ತಂಡಗಳನ್ನ ಮಾಡ್ಕೊಂಡು ನಾವು ಕಳೆದ 1 ವಾರದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಬೆಳಗ್ಗೆನೇ ನಮಗೆ ಅಂತರವಳ್ಳಿ ಗ್ರಾಮದಲ್ಲಿ ಅನಧಿಕೃತ ದಾಸ್ತಾನು ಮಾಡಿದ್ದಾರೆ, ರೈತರು ಅಲ್ಲಿಂದ ಕೆಲವು ರೈತರು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾಹಿತಿ ಬಂತು. ಅದಕ್ಕೋಸ್ಕರ ನಮ್ಮ ತಂಡದ ಜೊತೆಗೆ ನಾನು ಹೋಗಿ ಅಲ್ಲಿ ಸ್ಪಾಟಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿದಾಗ ಅಲ್ಲಿ ಸುಮಾರು 54 ಚೀಲ ಅಂದರೆ ಒಂದು ಚೀಲದಲ್ಲಿ 50 ಕೆಜಿಯಷ್ಟು 54 ಚೀಲ 2700 ಕೆಜಿಯಷ್ಟು ಟ್ರೀಟ್ ಮಾಡಿರೋಂಥ ಮೆಕ್ಕೆಜೋಳ ಪತ್ತೆ ಆಯಿತು. ಅಲ್ಲಿ ಅವರು ಕೃಷ್ಣಪ್ಪ ರಾಯಪ್ಪ ಒಡೆಯರಹಳ್ಳಿ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಅವ್ರ ಮನೇಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಸುಮಾರು ಒಂದು 54 ಚೀಲ ಅಷ್ಟು. ಇದನ್ನ ನಾವು ಜಪ್ತಿ ಮಾಡಿ ಮಾಜರ್ ಮಾಡಿ ನಮ್ಮ ತಂಡ ಅದನ್ನ ತಗೊಂಡು ಬಂದು ನಾವು ಕೇಸ್ನ ದಾಖಲಿಸ್ತಾ ಇದ್ದೀವಿ. ಈ ರೀತಿ ಒಂದು ಕಳಪೆ ಬೀಜ ಮಾರಾಟಗಾರ ಮೇಲೆ ನಮಗನ್ನಿಸ್ದಂಗೆ ಮೇಡಮ್, ಯಾವ ಕಾನೂನು ಕ್ರಮ ತಗೊಳ್ಳಿಕ್ಕೆ ಕೃಷಿ ಇಲಾಖೆಯಿಂದ ಏನೇನು ಶಿಫಾರಸ್ತನ್ನು ಮಾಡ್ತೀರಿ? ಈಗ ನಾವು ಇದನ್ನ ಜಪ್ತಿ ಮಾಡಿರೋದ್ರಿಂದ ಇದನ್ನ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, FIR ಮಾಡ್ತೀವಿ. FIR ಮಾಡಿ ಅವ್ರ ಮೇಲೆ ಏನು ನಮಗೆ ಹ್ಯಾಕ್ಟ್ ಪ್ರಕಾರ ಏನು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದನ್ನ ನಾವು ಕಾನೂನು ಪ್ರಕಾರ ಜರುಗಿಸೋಕ್ಕೆ ಕೇಸ್. ಇದು ಬಿತ್ತನೆಗೆ ಶುದ್ಧವಾದ ಒಂದು ಬೀಜ ಅಲ್ಲ, ಅಥವಾ ಬಳಕೆ ಮಾಡೋದು ಇದು ರೈತರಿಗೆ ಮುಂದೆ ಹಾನಿಕರ ಆಗುತ್ತೆ ಅನ್ನೋದನ್ನು ಹೇಗೆ ಐಡೆಂಟಿಫೈ ಮಾಡುತ್ತೆ? ಏಕೆ ಅಂತಂದರೆ ಇದಕ್ಕೆ ಒಂದು ತಳಿ, ಇದು ಯಾವ ತಳಿ ಇರೋದಿಲ್ಲ, ಇದು ಯಾವ ಕಂಪ್ನಿ ಇರೋದಿಲ್ಲ, ಮತ್ತು ಯಾವ ಲಾಟ್ ನಂಬರು ಇರೋದಿಲ್ಲ. ಇದಕ್ಕೆ ಇವ್ರು ಜಸ್ಟ್ ಇವ್ರಿಗೆ ಏನು ಬಿತ್ತನೆ ಬೀಜ ಅಂತ ಅಂದ್ಬಿಟ್ಟು ಇದನ್ನ ಟ್ರೀಟ್ ಮಾಡಿ ಇದನ್ನ ರೈತರಿಗೆ ಮೂಟೆಯಲ್ಲಿ ಕಟ್ಟಿ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಕಳಪೆ ಗುಣಮಟ್ಟ ಇರ್ತದೆ. ಯಾಕೆಂದರೆ ಅದರಲ್ಲಿ ಯಾವುದೂ ಕೂಡ ಲಾಟ್ ನಂಬರ್ ಇಲ್ಲದ್ರೆ ಅದನ್ನ ಅಕಸ್ಮಾತ್ ರೈತ ತೊಗೊಂಡೋಗಿ ಇದನ್ನ ಬಿತ್ತನೆ ಮಾಡಿದ್ರು ಕೂಡ ನಾಳೆ ಅದನ್ನೇನಾರು ಮೊಳಕೆ ಪ್ರಮಾಣ ಬರ್ದೇ ಜರ್ಮಿನೇಷನ್ ಆಗ್ತಾನೆ ಏನಾರು ಇತ್ತು ಅಂತಂದರೆ ಅವಾಗ ಅವ್ರು ಯಾರ ಮೇಲೆ ಕೇಸ್ ಮಾಡ್ತಾರೆ, ಎಲ್ಲಿಂದ ಬಿತ್ತನೆ ಬೀಜ ತಂದಿದ್ದಾರೆ ಅಂತ ಯಾರ ಮೇಲೆ ಕೇಸ್ ಹಾಕ್ತಾರೆ, ಅದು ಭಾಳ ಸಮಸ್ಯೆ ಆಗ್ತಾರೆ, ರೈತರಿಗೆ ಭಾಳ ತೊಂದರೆ ಆಗುತ್ತೆ. ಬ್ಯೂರೋ ರಿಪೋರ್ಟ್ A1 ಕನ್ನಡ ನ್ಯೂಸ್, ರಾಣೆಬೆನ್ನೂರು.